ನಾನ್ಸೆನ್ಸ್ ಮಾತನ್ನ ನೀನ್ ಆಡ್ತಾ ಇದೀಯಾ. ಟೈಗರ್ನ ಕೀರ್ತಿ ಧರ್ಮನ್ ಜೊತೆ ಕಂಪೇರ್ ಮಾಡ್ತಾ ಇದೀಯಾ. ಲೋಕಲ್ ಬ್ರಾಂಡೆಡ್ ವಿಸ್ಕಿ ಜೊತೆ ಕಂಪೇರ್ ಮಾಡಿದ ಹಾಗಿದೆ. ಟೈಗರ್ ಬದುಕಿದಾನೆ ಮತ್ತವನು ಬೇಗ ವಾಪಸ್ ಬರ್ತಾನೆ. ಜಾನಿ ಎಂಬ ಈ ವ್ಯಕ್ತಿ ಹೇಳಿದ ಮಾತುಗಳನ್ನು ಕೇಳಿ ಸಾಮ್ರಾಟ್ಗೆ ಶಾಕ್ ಆಯ್ತು. ಸಾಮ್ರಾಟ್ಗೆ ತಿಳಿಯಬೇಕಿತ್ತು, ಈ ವ್ಯಕ್ತಿ ಸುಮ್ಮನೆ ಬಾಯಿಗೆ ಬಂದಂತೆ ಹೇಳ್ತಿದ್ದಾನ ಅಥವಾ ಅವರಿಗೆ ಏನಾದ್ರೂ ನಿಜವಾಗ್ಲೂ ಗೊತ್ತಿತ್ತಾ ಅಂತ. ಮುಂದೆ ಏನಾಗುತ್ತೆ ಸಾಮ್ರಾಟ್ಗೆ ನಿಜ ಗೊತ್ತಾಗುತ್ತಾ ಮತ್ತು ಚೈತಾಲಿ ಅವನ ಬಾಯಿಂದ ನಿಜ ಹೇಳಿಸ್ತಾಳ? ಸಾಮ್ರಾಟ್ ಅವರ ಮಾತುಗಳನ್ನ ಗಮನವಿಟ್ಟು ಕೇಳ್ತಿದ್ದ. ಸಾಮ್ರಾಟ್ ಜೊತೆ ಈಗ ಚೈತಾಲಿ ಸಹ ಅವರ ಮಾತುಗಳನ್ನ ಕೇಳಿಸ್ಕೊಳ್ತಿದ್ಲು. ನಿಜವಾಗ್ಲೂ ಇವರಿಗೆ ಬೇರೆನೆ ಜಾಸ್ತಿ. ಕೀರ್ತಿ ಧರ್ಮನ್ ಹೋಟೆಲ್ನಲ್ಲಿ ಇನ್ನೂ ಸಹ ಟೈಗರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾವುದೋ ಕಾರಣಕ್ಕೆ ಚೈತಾಲಿಗೆ ಈಗ ಸಹ ಅನಿಸ್ತಿತ್ತು ಸಾಮ್ರಾಟ್ ಅವಳಿಂದ ಏನೋ ಮುಚ್ಚಿಡ್ತಿದ್ದಾನೆ ಅಂತ. ಅವಳು ಸಾಮ್ರಾಟ್ ಅನ್ನೇ ನೋಡ್ತಿದ್ಲು. ಸಾಮ್ರಾಟ್ ಏನ್ ಹೇಳ್ತಾ ಇದ್ದೆ ನೀನು? ನನ್ ಫ್ರೆಂಡ್ಗೆ ನೀನ್ ಸುಳ್ಳು ಹೇಳ್ತಿದ್ಯಾ? ಯಾವ ಫ್ರೆಂಡ್? ಸಾನ್ಯಾ. ಸಾನ್ಯಾ? ಇಲ್ಲ, ನಾನೇನಕ್ಕೆ ಅವಳಿಗೆ ಸುಳ್ಳು ಹೇಳಲಿ? ಆ ರೀತಿ ಏನೂ ಇಲ್ಲ. ಬಟ್ ಚೈತ್ರಾಲಿ ಏನ್ ಗೊತ್ತಾ, ನನಗಿವಾಗ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ. ನಾನು ಈಗಲೇ ಇಲ್ಲಿಂದ ಹೊರಡಬೇಕು. ನಿನಗೆ ಗೊತ್ತಲ್ವಾ ಸಾನ್ಯಾ ಹೇಗೆ ಅಂತ. ನಾನು ಸ್ವಲ್ಪ ಲೇಟಾಗಿ ಹೋದ್ರೆ ಅಷ್ಟೇ ನನ್ನ ಕತೆ ಮುಗೀತು. ನಾನು ಲೇಟಾಗಿ ಹೋಗೋದು ಅವಳಿಗೆ ಇಷ್ಟ ಇಲ್ಲ. ಅವಳು ಸುಮ್ಮನೆ ಕೂಗಾಡ್ತಾಳೆ. ಡೌಟು ನಿನ್ ಮೇಲೆ. ಅವಳಿಗೆ ನೀನಂದ್ರೆ ಇಷ್ಟ ಸಹ ಇಲ್ಲ. ನಿನ್ ಬಗ್ಗೆ ನೆನಪು ಸಹ ಮಾಡ್ಕೊಳ್ಳಲ್ಲ ಅವಳು. ಹಾಗಿದ್ರೆ ಡೌಟ್ ಯಾಕೆ ಬರ್ತಾಳೆ? ಹೌದು ಗೊತ್ತು, ಆದ್ರೆ ನಾನು ಹೋಗ್ಬೇಕು. ನಿನ್ನ ಮನೆಗೆ ಡ್ರಾಪ್ ಮಾಡ್ಲಾ? ಮತ್ತೆ ನಾವ್ ಯಾವಾಗ ಮೀಟ್ ಆಗೋಣ? ಇದಕ್ಕೆ ಸಾಮ್ರಾಟ್ ಉತ್ತರ ಕೊಡ್ಲಿಲ್ಲ. ಅವನು ಚೈತಾಲಿಯ ಜೊತೆ ಹೋಟೆಲ್ನಿಂದ ಹೊರಬಂದ. ಹೊರ ಬರುತ್ತಿದ್ದಂತೆ ಸಾಮ್ರಾಟ್ ಅದೊಂದು ದೃಶ್ಯ ನೋಡ್ದ. ಒಂದಷ್ಟು ಗೂಂಡಗಳು ಜಾನಿಗೆ ಹೊಡಿತಿದ್ರು. ಯಾಕೆ ಇವನನ್ನು ಹೊಡಿತಿದ್ದೀರಾ? ನೀನ್ ಯಾರೋ ಕೇಳಕ್ಕೆ? ನಾನು ಯಾರೋ ಬಿಡು, ಉತ್ತರ ಕೊಡು. ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಇಲ್ಲಿಂದ ಹೊರಟು ಹೋಗು, ಇಲ್ಲ ಅಂದ್ರೆ ನಿಂಗೂ ಬೀಳುತ್ತೆ. ಅಯ್ಯೋ, ಈ ಡೈಲಾಗ್ ನಾನು ಹೇಳಬೇಕು ಅಂತ ಅನ್ಕೊಂಡಿದ್ದೆ. ನನ್ನ ಡೈಲಾಗ್ ಅಂತೂ ನೀನ್ ಕದ್ದೆ. ನಿನಗೀಗ ಜಾಸ್ತಿ ಒದೆ ಬೀಳುತ್ತೆ. ಏ ಹೀರೋ, ಬೆಂಗಳೂರಲ್ಲಿ ಹೀರೋಗಿರಿ ನಡೆಯಲ್ಲ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು, ಇಲ್ಲ ಅಂದ್ರೆ ಒಂದು ಗುಂಡಿ ತೋಡೋ ಬದಲು 2 ತೋಡಬೇಕಾಗುತ್ತೆ. ಸಾಮ್ರಾಟ್ ಇದಕ್ಕೆ ಯಾವ ಉತ್ತರ ಕೊಡ್ಲಿಲ್ಲ. ಅವನು ಆ ಗೂಂಡಗಳನ್ನ ನೋಡ್ತಾ ಎಷ್ಟು ಜನ ಇದ್ದಾರೆ ಅಂತ ಕೌಂಟ್ ಮಾಡ್ತಿದ್ದ. ಜಾನಿ ಸ್ವಲ್ಪ ಹಿಂದೆ ಸರಿದ. ಸಾಮ್ರಾಟ್ ಮುಂದೆ ಬಂದು ನಿಂತ. ಹರಿಶ್ಚಂದ್ರ ಘಾಟ್ಗೆ ಫೋನ್ ಮಾಡಿ ಹೇಳು 4 ಗುಂಡಿ ತೋಡಕ್ಕೆ. 2 ಮಣ್ಣು ಹಾಕೋಕ್ ಬರ್ತಾರೆ ಅಂತ. ಅಟ್ಯಾಕ್! ಸಾಮ್ರಾಟ್ ಫೈಟ್ ಮಾಡಲು ರೆಡಿಯಾಗಿದ್ದ. ನೋಡ್ತಾ ಎಲ್ಲರನ್ನು ಸಾಮ್ರಾಟ್ ಹೊಡೆದ. ನನ್ನ ಕಥೆ ಮುಗಿತು ಅನ್ಕೊಂಡಿದ್ದ ಜಾನಿ ಈ ಫೈಟ್ ಅನ್ನು ನೋಡಿ ಶಾಕ್ ಆದ. ಸಾಮ್ರಾಟ್ ಅವನ ಮುಂದೆ ದೇವರಂತೆ ಬಂದಿದ್ದ. ಸಾಮ್ರಾಟ್ ಜಾನಿಗೆ ಕಟ್ಟಿದ ಹಗ್ಗವನ್ನ ಬಿಚ್ಚಿದ. ಬ್ರದರ್, ನೀನ್ ಯಾರು? ನನ್ ಪ್ರಾಣ ಯಾಕೆ ಉಳಿಸ್ದೆ? ಸಾಮ್ರಾಟ್ ಅವನಿಗೆ ಏನೂ ಉತ್ತರ ಕೊಡ್ಲಿಲ್ಲ. ಬರೀ ಅವನ ಕಣ್ಣುಗಳನ್ನೇ ನೋಡ್ತಿದ್ದ. ಜಾನಿ ಮಾತ್ರ ಉತ್ತರಕ್ಕೆ ಕಾಯ್ತಿದ್ದ. ನಾನು ಯಾರು ಅನ್ನೋದನ್ನ ನಿನಗೆ ಹೇಳ್ತೀನಿ, ಆದ್ರೆ ನೀನು ಆ ವಿಷಯವನ್ನ ಯಾರಿಗೂ ಹೇಳಬಾರ್ದು. ಸಾಮ್ರಾಟ್ ಅವನ ಜೀವವನ್ನೇ ಉಳಿಸಿದ್ದ. ಅವನಿಗಾಗಿ ಒಂದು ರಹಸ್ಯವನ್ನ ಅವನು ಸೀಕ್ರೆಟ್ ಆಗಿ ಇಟ್ಕೊಳ್ತಿದ್ದ. ನಾನು ಟೈಗರ್. ಇದನ್ನ ಹೇಳಿ ಅವನು ಅಲ್ಲಿಂದ ಹೊರಟ. ಜಾನಿಗೆ ಶಾಕ್ ಆಯ್ತು. ಅವನಿಗೆ ಸಿಡಿಲು ಬಡ್ದಂತಾಯ್ತು. ಕಣ್ಣು ಮಿಟಿಗಿಸ್ದೆ ಅವನು ಸಾಮ್ರಾಟ್ ಅನ್ನೇ ನೋಡ್ತಿದ್ದ. ಅವನಿಗೆ ತಿಳಿಯಲಿಲ್ಲ ಅವನು ಕನ್ಸ್ ಕಾಣ್ತಿದ್ದನೋ ಅಥವಾ ನಿಜಾನೋ ಅಂತ. ಸ್ವಲ್ಪ ಸಮಯದ ನಂತರ ಸಾಮ್ರಾಟ್ ಶ್ರೀಕಂಠದತ್ತ ಅವರ ಮನೆಗೆ ಬಂದ. ಅವನು ಒಳಗೆ ಬಂದಾಗ ಸಾನ್ಯಾ ಮತ್ತು ಮನೆಯವರು ಗಂಭೀರವಾಗಿ ಏನನ್ನೋ ಚರ್ಚಿಸುತ್ತಿದ್ದರು.
ನನ್ಗಂತೂ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ. ನಾವು ಪೃಥ್ವಿ ಹತ್ರ ಮಾತಾಡ್ಬೇಕು, ಅಕ್ರಮ್ ಸರ್ ಜೊತೆ ಮಾತಾಡು ಅಂತ. ಇವಾಗ ಅವನಷ್ಟೇ ನಮಗೆ ಹೆಲ್ಪ್ ಮಾಡಬಹುದು. ಆ ಕಾರ್ಪೊರೇಷನ್ ಅವರ ಸಪೋರ್ಟ್ ನಮ್ಗೆ ಎಲ್ಲಿವರೆಗೂ ಸಿಗಲ್ವೋ ಅಲ್ಲಿವರೆಗೂ ನಮ್ ಕೆಲ್ಸ ಆಗಲ್ಲ. ಅದೇ ಸಮಯಕ್ಕೆ ಸಾಮ್ರಾಟ್ ಒಳಗ್ ಬಂದಿದ್ದ. ಅವರ ಮಾತುಗಳನ್ನು ಕೇಳಿ ಸಾಮ್ರಾಟ್ಗೆ ಸಂಪೂರ್ಣವಾಗಿ ಅರ್ಥವಾಗ್ಲಿಲ್ಲ ಅವರು ಏನ್ ಮಾತಾಡ್ತಿದ್ದಾರೆ ಅಂತ. ಆದ್ರೆ ಇದಂತೂ ಸ್ಪಷ್ಟವಾಗಿತ್ತು, ಸಾನಿಯಾ ಕಂಪನಿ ಯಾವುದೋ ತೊಂದರೆಯಲ್ಲಿ ಇದೆ ಅಂತ. ಏನಂತ ಮಾತಾಡ್ತಾ ಇದ್ದೀರಾ ನೀವು? ಈ 2 ಕಂಪನಿ ನಡೆಸ್ತಾ ಇರೋದು ಟೈಗರ್. ಆಮೇಲೆ ನಮ್ಮಂತವ್ರು ಟೈಗರ್ನ ಭೇಟಿ ಮಾಡಲು ಸಹ ಆಗೋದಿಲ್ಲ. ಇಲ್ಲಿವರೆಗೂ ಅವನನ್ನ ಯಾರು ನೋಡೋ ಸಹ ಇಲ್ಲ ಅಂದ್ರೆ ಅವರನ್ನ ಮೀಟ್ ಹೇಗ್ ಮಾಡಕ್ಕಾಗತ್ತೆ? ಮತ್ತೆ ಚಿರಾಗ್ ನಮಗೆ ಸಹಾಯ ಮಾಡಬಹುದಾ? ನಾನು ಒಂದ್ ಕೆಲ್ಸ ಮಾಡ್ತೀನಿ, ಸಾನಿಯಾ ಮತ್ತು ಚಿರಾಗ್ ಮದುವೆನ ಫಿಕ್ಸ್ ಮಾಡ್ತೀನಿ. ಹೇಗಿದ್ರು ಈ ಸಾಮ್ರಾಟ್ ಒಬ್ಬ ಕೆಲ್ಸಕ್ ಬಾರ್ದವನು. ಸಾಮ್ರಾಟ್ ಎಷ್ಟೇ ಸುಸ್ತಾಗಿದ್ರು ಪರವಾಗಿಲ್ಲ, ಮುಖದ ಮೇಲೊಂದು ನಗು ಮೂಡ್ಸ್ಕೊಳ್ತಾ ಅವರ ಮುಂದೆ ಬಂದ. ಅವನು ಏನ್ ಮಾಡಿ ಬಂದಿದ್ದಾನೆ ಅಂತ ಅವರಿಗೆ ಗೊತ್ತಾಗಬಾರ್ದು ಅಷ್ಟೇ. ನಮಸ್ಕಾರ. ಸಾಮ್ರಾಟ್ ಯಾವಾಗ ಎಲ್ಲರಿಗೂ ನಮಸ್ಕಾರ ಹೇಳಿದ್ದೋ ಎಲ್ಲರೂ ಅವನನ್ನೇ ನೋಡ್ತಾ ಸೋಫಾ ಮೇಲಿಂದ ಎದ್ದು ನಿಂತರು. ಅವರ ಕಣ್ಣುಗಳಲ್ಲಿ ಕೋಪ ಎದ್ದು ಕಾಣ್ತಿತ್ತು. ಸಾಮ್ರಾಟ್ಗೆ ಗೊತ್ತಿತ್ತು ಅವರು ಅವನನ್ನ ನಗು ಮುಖದಿಂದ ಸ್ವಾಗತಿಸಲ್ಲ ಅಂತ. ಆದರೆ ಅವರ ಕೋಪದ ಕಣ್ಣುಗಳನ್ನು ನೋಡಿ ಏನೋ ಮಿಸ್ ಹೊಡಿತಿದೆ ಅಂತ ಅವನಿಗೆ ಅನಿಸ್ತು. ಅವನು ಅಲ್ಲಿಂದ ಹೊರಟೋದ. ಅಷ್ಟಕ್ಕೂ ಯಾಕೆ ಅವರು ಸಾಮ್ರಾಟ್ ಮೇಲೆ ಅಷ್ಟು ಕೋಪ ಮಾಡ್ಕೊಂಡಿದ್ದಾರೆ? ಸಾನ್ಯಾ ಕಂಪನಿಗೆ ಏನ್ ತೊಂದರೆ ಆಗಿದೆ? ಸಾಮ್ರಾಟ್ ಆ ತೊಂದರೆಯನ್ನ ಬಗೆಹರಿಸ್ತಾನ? ಮುಂದೆ ಏನಾಗುತ್ತದೆ ಅಂತ ತಿಳಿದುಕೊಳ್ಳಲು ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.